ನಾನು ಇದು ನನ್ನ ಫಸ್ಟ್ ಸಿನಿಮಾ ನಿರ್ದೇಶಕನಾಗಿ ಮಾಡ್ತಾ ಇದ್ದೀನಿ. ಒಂದು 20 ಫಿಲ್ಮ್ಸ್ ಅಬೋ ಎಡಿಟಿಂಗ್ ಮಾಡಿದ್ದೀನಿ. ಈ ಸಿನಿಮಾ ನನಗೆ ಇದು ಚಿಲ್ಡ್ರನ್ ಮೂವಿ ಅಂತ ನಾನು ಮಾಡಿಲ್ಲ. ಆ್ಯಕ್ಚುಲಾಗಿ ನಾನು ಇನ್ ಜನರಲ್ ಒಂದು ಒಳ್ಳೆ ಥಾಟ್ಸ್ ಹೇಳ್ಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ಈ ಸ್ಟೋರಿನ ತುಂಬ ಜನ ಮುಂಚೆ ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗೂ ಹೇಳಿದ್ದೆ. ಎಲ್ಲರೂ ಚಿಲ್ಡ್ರನ್ ಮೂವಿ ಅಂದರೆ ಅವಾರ್ಡ್ ಪರ್ಪಸ್ ಮಾಡಿ ಪೇನ್ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ ಅವರೇ ಕತೆ ಮಾಡ್ಕೊ ಬಂದ್ಬಿಟ್ಟು ನಮ್ಮ ಮೇಲೆ ಏರಕ್ಕೆ ಬರ್ತಾಯಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ ತಕ್ಷಣ ಇಲ್ಲ ಇದು ಚೆನ್ನಾಗಿದೆ, ಇದು ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟರು. ಮತ್ತು ನನಗಿಂತ ಹೆಚ್ಚಾಗಿ ಅವರೇ ಇನ್ವಾಲ್ವ್ ಆಗಿಬಿಟ್ರು. ಟೈಟ್ಲ್ ಎಲ್ಲ ಅವರೇ ಮಾಡಿರೋದು, ಆರ್ಟಿಸ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇವರೇ ಬೇಕು, ಹಿಂಗೇ ಬೇಕು, ಈ ಕ್ಯಾರೆಕ್ಟರ್ ಇವರೇ ಮಾಡಬೇಕು ಅಂತ ಭಾಳ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಆರ್ಟಿಸ್ಟು ಅಷ್ಟೇ ಎಲ್ಲರೂ ನಮ್ಗೆ ಭಾಳ ಸಹಕರಿಸಿದ್ರು. ಬೇಸಿಕಲಿ ನಮ್ಮ ರಿತು ನನಗೆ ಡೈರೆಕ್ಷನ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಎಲ್ಲ ಹಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್ ಅಂತ. ಆ ಎರಡು ಸಾಂಗು ಅವಳೇ ಆ್ಯಕ್ಚುಲಿ ಅದು ಲಿರಿಕಲ್ ಬಂತಲ್ಲ ಅದು, ಅಂದರೆ ಅದು ಮಾಂಟೇಜಸ್ ಇತ್ತು. ಆಲ್ಮೋಸ್ಟ್ ಅವಳೇ ಕೊರಿಯೋಗ್ರಾಫ್ ಮಾಡಿರೋದು ಅದನ್ನು. ಲೈನ್ ಕೇಳ್ಬಿಡೋಳು, ಓಕೆ ಕಲ್ಲು ಮುಳ್ಳುಗಳ ನಿರ್ದಗಿದ್ದಾರೆ ಅಂತ ಶೂಟಿಂಗ್ ಮಾಡಿ ಸರ್, ಕಲ್ಲಿದೆ ಬನ್ನಿ ಸರ್, ಕಲ್ಲಲ್ಲಿ ಮಾಡ್ಬೇಕಲ್ವ ಸರ್, ಅಲ್ಲಿ ಮಾಡೋಣ. ಮತ್ತು ಜರಿ ಹಂಚು ಕಾರ್ ಮುಗಿಲಿ ಏನು ಸರ್ ಅಂತ, ಅಮ್ಮ ಇಲ್ಲಿ ಇದು ಬರುತ್ತೆ ಅಂತ ನೋಡೋಣ, ನೋಡ್ತಾ ಇರೋಳು ಹಿಂಗೆ, ಸರ್ ಬಂತು ಸರ್, ಬಂತು ಬನ್ನಿ ಸರ್, ಸ್ಟಾರ್ಟ್ ತಿಗೋಣ ಬನ್ನಿ ಸರ್ ಅಂತ. ಈ ಚಂದ ಹೇಳ್ತೀನಿ, ನನಗೆ ತುಂಬ ಕಲ್ತಿದ್ದೀನಿ ಅವಳಿಂದ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಆಮೇಲೆ ನಮ್ಮ ಮೇಡಮ್ ಸಂಭ್ರಮಶ್ರೀ ಅವರು ಈ ಕ್ಯಾರೆಕ್ಟರ್ ಮದರ್ ಕ್ಯಾರೆಕ್ಟರ್ ಬರೀಬೇಕಾದ್ರೆ ನನಗೂ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಗ್ತಾ ಇದೆಯೋ, ಓವರಾಗಿ ಬರೀತಾ ಇದೀನೋ ಅಂತ ಇದಾಗ್ತಾ ಇತ್ತು. ಬಟ್ ಅವ್ರು ಮಾಡಬೇಕಾದ್ರೆ ನನಗೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಇಲ್ಲ ಕರೆಕ್ಟ್ ಇದೆ ಅಂತ ಅನಿಸ್ತಾ ಇತ್ತು. ಇಲ್ಲ ಮೇಡಮ್, ಓವರ್ ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡಿದ್ದೀರ ಅಂದರೆ ಸ್ವಲ್ಪ ಜಾಸ್ತಿ ಆದರೂ ಓವರ್ ಆ್ಯಕ್ಟಿಂಗ್ ಅನಿಸ್ಬಿಡ್ತಾ ಇತ್ತು ಅಂತ ನನಗೆ ಭಯ ಇತ್ತು. ಬಟ್ ಅವರೆಷ್ಟು ಅದನ್ನು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ನಮ್ಮ ಫಿಲಮ್ಗೆ ಒಂದು ಒಳ್ಳೆಯ ಅರ್ಥ ಕೊಟ್ಟರು ಅಂತ ನಂತೀನಿ. ಮತ್ತು ಚಲುರಾಜ್ ಸರ್ ಅವರು ಒಂದು ರೆಸ್ಪಾನ್ಸಿಬಲ್ ಫಾದರ್ ಕ್ಯಾರೆಕ್ಟರ್ ಮಾಡಿ ಅವರು ಅಷ್ಟೇ ಕ್ಯಾರೆಕ್ಟರ್ಗೆ ಸೂಟಬಲ್ ಆಗಿದ್ದಾರೆ. ಆಮೇಲೆ ವಿಕ್ರಮ್ ಸರ್ ಒಂದು ಸ್ಪೆಷಲ್ ಅಪೇರೆನ್ಸ್ ಥರ ಅದು ಒಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪುಣ್ಯಕ್ಕೆ ನಾನು ರೇವತಿ ಮೇಡಮ್ ನನ್ನ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ರೇವತಿ ಮೇಡಮ್ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾವ್ರೆ ಅಂತ ಅದು ನನಗೆ ಬಹಳ ಖುಷಿಯಾದ ವಿಚಾರ. ಆಮೇಲೆ ನಮ್ಮ ಫ್ರೆಂಡು ಅರ್ಜುನ್ ಡೋಣಿ ಅಂತ ಇವರು ಎಡಿಟ್ ಮಾಡಿದ್ದಾರೆ. ಇನ್ ಜನರಲ್ ನನ್ನ ಸಿನಿಮಾ ನಾನೇ ಮಾಡೋಕ್ಕೆ ನನಗೆ ಕತೆ ಬರ್ದ್ಬಿಟ್ಟಿರ್ತೀನಿ, ಹಂಗೆ ಮೇಕಿಂಗು ಮಾಡಿರ್ತೀನಿ, ಮತ್ತು ಎಡಿಟಿಂಗು ಹಂಗೆ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕೊಡೋಕ್ಕಾಗುತ್ತಾ ಅಂತ ನಾನು ನಮ್ಮ ಫ್ರೆಂಡ್ ಇದು ಮಾಡಿದೆ. ಆಮೇಲೆ ಲಕ್ಷ್ಮಣ್ ರಾವ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಮುಂಚೆ 2 ಸಾಂಗ್ ಬರೆದಿದ್ದೆ. ಈ ಫಿಲ್ಮ್ದು ಮಾಡ್ಬೇಕಾದ್ರೆ ನಾನೇ ಬರೀತೀನಿ ಸರ್ ಅಂತ ಇದ್ದೆ. ಆಮೇಲೆ ಕುಮಾರ್ ಸರ್ ಇಲ್ಲ ಅವ್ರು ದೊಡ್ಡ ಸೀರಿಯಸ್ ಅವ್ರು ಬರೀಲಿ ಅಂತಂದರು. ಎಲ್ಲ ಹಿರಿಯರಿಗೂ ಹಾಗೂ ಹಾಸನದಲ್ಲಿ ಇರೋವಂಥ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ನಮನಗಳು. ಏನಂದರೆ ನಾನು ಮೇಕಪ್ ತೆರೆ ಹಿಂದೆ ಮೇಕಪ್ ಮಾಡಿ ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡು ಅಭ್ಯಾಸ. ತೆರೆ ಮುಂದೆ ಈ ಥರ ಸ್ಟೇಜಲ್ಲಿ ಮಾತಾಡಿ ನನಗೆ ಯಾವತ್ತೂ ಅಭ್ಯಾಸ ಇಲ್ಲ. ಆದರೆ ನಮಗೆ ನಮ್ಮ ಮೇಡಮ್ ಎಡಗಡೆ ಇದ್ದಾರೆ, ಬಲಗಡೆ ಸುಂದರರಾಜ್ ಅವರು ಇದ್ದಾರೆ, ನಮ್ಮ ಸಿರಿ ಮ್ಯೂಸಿಕ್ಕು ಸುರೇಶ್ ಅವರಿದ್ದಾರೆ, ಈ ವೇದಿಕೆ ಮೇಲೆ ನಮ್ಮ ರಾಮಮೂರ್ತಿ ಅವರಿದ್ದಾರೆ, ರೇವತಿ ಕಾಮತ್ ಮೇಡಮ್ ಇದ್ದಾರೆ, ಹೀರೋಯಿನ್ ಇದ್ದಾರೆ, ನಮ್ಮ ಹೀರೋ ಇದ್ದಾರೆ, ಲಕ್ಷ್ಮಣ್ ರಾವ್ ಇದ್ದಾರೆ. ಎಲ್ಲ ನಮಗೆ ಒಂದು ಸಪೋರ್ಟಿಂಗ್ ಆಗಿ ಈ ಒಂದು ಸಿನಿಮಾ ನಾನು ಮುಕ್ತಾಯ ಅಂದರೆ ಮಾಡಿದ್ದೀನಿ. ಈಗ ಫಿನಿಶ್ ಆಗಿ ಫಸ್ಟ್ ಪ್ರಿಂಟ್ ಬಂದಿದೆ, ಹಾಡುಗಳು ಚೆನ್ನಾಗಿ ಬಂದಿದೆ, ನಿರ್ದೇಶನ ಕೂಡ ನಮ್ಮ ಆಯುರವರು ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಈಗ ನಮ್ಮ ಮುಂದಿನ ತಿಂಗಳು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಈಗ ಸಾಂಗ್ಗಳು ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಅದರಿಂದನೇ ನಮಗೆ ಸಾಂಗ್ಗಳು ನೋಡಿದಾಗಲೂ ಕೂಡ ತುಂಬ ಖುಷಿ ಆಯಿತು. ಲಕ್ಷ್ಮಣರವರು ಅಂಥ ಅದ್ಭುತವಾದ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದಾರೆ, ನಮಗೆ ಬರೆದು ಕೊಟ್ಟಿದ್ದಾರೆ. ಅದನ್ನು ಆ ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆವಿನ್ನು. ಅದರಿಂದ ನಮಗೆ ಈ ಸಿನಿಮಾ ನೋಡ್ತಾನೆ ನಮಗೆ ಒಂದು ಖುಷಿಯಾಗಿದೆ. ಈಗ ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ನಮಗೆ ತುಂಬ ನಮ್ಮ ಮೇಡಮ್ ಜಯಮಾಲಾ ಮೇಡಮು, ಸುಂದರರಾಜ್ ಅವರು ಎಲ್ಲ ನಮಗೆ ರಿಲೀಸ್ಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗಳೇ ಸೂಪರ್ ಸ್ಟಾರ್ ಚಿತ್ರ ಚೆನ್ನಾಗಿ ಓಡಲಿ, ಎಲ್ಲ ನಮ್ಮ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಕುಮಾರ್ ಮತ್ತು ನಟರಿಗೆ ಲಕ್ಷ್ಮಣ್ ಸರ್ ಬಂದಿದ್ದಾರೆ, ಸೊ ಅವ್ರಿಗೆ ಮತ್ತು ಸೂರಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನನ್ನ ಮಗಳೇ ಸೂಪರ್ ಸ್ಟಾರ್ ಲೈನ್ ಕೇಳಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿ ಲಕ್ಷ್ಮಣ್ ಸರ್ ತುಂಬ ಅಚ್ಚುಕಟ್ಟಾಗಿ ಲಿರಿಕ್ಸ್ ಮಾಡಿದ್ದಾರೆ.
ಅದಕ್ಕೆ ಕೆವಿನ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗ ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ, ತುಂಬ ಡೀಪಾಗಿ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಗುತ್ತೆ, ಇದು ಆಡಿಯೋ ತುಂಬ ಚೆನ್ನಾಗಿದೆ, ಬನ್ನಿ ನನ್ನ ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಟ್ರೇಲರು ರಿಲೀಸ್ ಆಗಿದೆ, ಮತ್ತು ಮುಂಬರುವ ದಿನಗಳಲ್ಲಿ ಹಾಡುಗಳು ರಿಲೀಸ್ ಆಗ್ತಾ ಇದೆ. ದಯಮಾಡಿ ನೋಡಿ ಕನ್ನಡ ಚಿತ್ರರಂಗದಲ್ಲಿ. ಸೊ ನನ್ನ ಮಗಳೇ ಸೂಪರ್ ಸ್ಟಾರ್ ಅನ್ನೋದು ಒಂದು ಒಳ್ಳೆಯ ಸಿನಿಮಾ ಆಗಲಿ ಎಲ್ಲರೂ. ಆದರೆ ಈಗಾಗಲೇ ಹೇಳ್ಬೇಕಂತ ಹೇಳಿದ್ರೆ ಕುಮಾರಣ್ಣವ್ರು ಗೆದ್ದುಬಿಟ್ಟಿದ್ದಾರೆ, ಯಾಕಂದರೆ ಅಧ್ಯಕ್ಷರೇ ಬಂದಿದ್ದಾರೆ ಅಂದರೆ ಗೆದ್ದೇ ಬಿಟ್ಟಿದ್ದೀರಿ ಅಂತ ಅರ್ಥ. ಸೊ ನಿಮ್ಮ ಪಾಕೆಟ್ ತುಂಬಲಿ, ನಿಮಗೆ ಒಳ್ಳೇದಾಗಲಿ, ಎಲ್ಲ ಚಿತ್ರಗಳು ಹೀಗೆ ಮುಂದುವರಿಲಿ. ಈಗಾಗಲೇ ಮೂರನೇ ಸಿನಿಮಾ ಇದು, ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು. ಹಾಗೂ ಎಲ್ಲ ನನ್ನ ಪ್ರೀತಿಯ ಪತ್ರಿಕೆ ಹಾಗೂ ಮಾಧ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ ಸಲ್ಲಿಸ್ತಾ, ನನ್ನ ಮಗಳೇ ಸೂಪರ್ ಸ್ಟಾರ್ ಸಿನಿಮಾ ಆರಂಭ ಆಗುವಂತಹ ದಿನಗಳಲ್ಲಿ ಕುಮಾರಣ್ಣನ ಮತ್ತೆ ಫೋನ್ ಮಾಡ್ತಾರೆ ಭಾಳ ವರ್ಷಗಳ ನಂತರ, ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀನೊಂದು ಈ ಥರ ಒಂದು ಮಗುವಿನ ತಂದೆ ಪಾತ್ರವನ್ನು ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ನಿಮಗೆ ನಾನು ಪರಿಚಯ ಇದ್ದೀನಿ ಅಂತ ನನ್ನ ಕೈಲಿ ಈ ಪಾತ್ರನ ಮಾಡಿಸ್ತಾ ಇದ್ದೀರಾ, ಅಥವಾ ನಾನು ಈ ಪಾತ್ರಕ್ಕೆ ಸೂಕ್ತನ ಅಂತ ಕೇಳ್ತೀನಿ. ಇಲ್ಲ ಗುರುವೆ, ನೀನು ಸೂಕ್ತ, ನಾನು ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೀನೇ ಮಾಡಬೇಕು, ಬಂದು ಮಾಡಿಕೊಡು ಅಂತ ಹೇಳ್ತಾರೆ. ಆಗ್ಲ ನಾನು ಬಂದು ಮಾಡ್ತೀನಿ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 2009-10 ಅಂದ್ಕೊಳ್ತೀನಿ, ನಾನು ಮಹಾಭಾರತ ಧಾರಾವಾಹಿ ಮಾಡಬೇಕಾದ್ರೆ ನಾನು ದುರ್ಯೋಧನ ಆಗಿ ಮಾಡಿದಾಗ ನನಗೆ ಪ್ರಪ್ರಥಮವಾಗಿ ಮೇಕಪ್ ಮಾಡಿದ ಕುಮಾರಣ್ಣ. ಆ ಒಂದು ಋಣ ನನ್ನ ಮೇಲಿದ್ದು, ಅವ್ರ ಮೇಲಿದ್ದ ಅಭಿಮಾನ, ನಾನು ಇವತ್ತು ಬಂದು ಈ ಸಿನಿಮಾನ ಮಾಡಿದ್ದೀನಿ, ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೆಲಸ ಮಾಡಿದ್ಮೇಲೆ ಅನಿಸ್ತು, ಕಥೆ ಎಲ್ಲವನ್ನು ಕೇಳಿದ ನಂತರ, ಹೌದಲ್ವಾ, ರಿಯಾಲಿಟಿ ಶೋ ಇಂದ ಆಗಲೇ ಮೇಡಮ್ ಹೇಳಿದ್ರು ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಿದೆ, ಇದರಿಂದ ಆಗ್ತಿರುವಂಥ ಅನುಕೂಲ ಎಷ್ಟು, ಅನಾನುಕೂಲ ಎಷ್ಟು ಅಂತ ನಾನು ಯೋಚನೆ ಮಾಡಿ, ಇದನ್ನ ಯಾಕೆ ನಾನು ಈ ಒಂದು ಸಂದೇಶ ಕೊಡೋದಕ್ಕೆ ಇವರೇನು ತಂಡ ಹೊರಟಿದ್ರಿ, ಇದ್ರಲ್ಲಿ ನನ್ನ ಪಾತ್ರನ ಯಾಕೆ ಇರಬಾರ್ದು, ಮಾಡೋಣ, ಒಂದು ಒಳ್ಳೆ ವಿಚಾರನ ಹೇಳಕ್ ಹೊರಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಚಿತ್ರಗಳಲ್ಲಿ ಸಂದೇಶವೇ ಇರಲ್ಲ, ಅಂತ ಸಂದರ್ಭಗಳಲ್ಲಿ ಇದೊಂದು ಒಳ್ಳೆ ಸಂದೇಶ ಕೊಡ್ತಾ ಇರೋಂಥ ಸಿನಿಮಾ ಅಂತ ನಾನು ಭಾವಿಸಿ ಈ ಸಿನಿಮಾನ ಒಪ್ಕೊಂಡೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕುಮಾರಣ್ಣ, ನಮ್ಮ ಡೈರೆಕ್ಟರ್, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗೀತರಚನೆಕಾರರು ಇರ್ತಾರೆ, ಮತ್ತದ್ದು ಭಾಳ ಜನ ಈಗಾಗಲೇ ಸಂಗೀತ ನಿರ್ದೇಶನ ಮಾಡೋರೇ ಗೀತರಚನೆಯನ್ನು ಮಾಡ್ತಾರೆ. ಆ ಟ್ರೆಂಡ್ ಇರುವಂಥ ಕಾಲ ಇದು. ನನಗೆ ಆ ಥರ ಚಿತ್ರರಂಗದ ಜೊತೆ ಅಂತ ನಂಟೇನು ಇರಲಿಲ್ಲ. ಈಗ ತುಂಬ ನನಗೆ ಬೇಕಾದಂಥ ನಮ್ಮ ನಾಗಾಭರಣ ಅವರು ಇರ್ಬೋದು, ಶ್ರೀನಾಥ್ ಅಂತವರು, ಇಂಥವರು ನಮ್ಮ ಕಲೆ ಹಾಡು ಬರುತ್ತಾಯಿದ್ರು. ಆಮೇಲೆ ನಮ್ಮ ವಿಕ್ರಮ್ ಸೂರಿ ಅವ್ರ ಸಿನಿಮಾಕ್ಕೆ ಚೌಕಾಬಾರಕ್ಕೆ ನನ್ನ ಕೈಲಿ ಹಾಡು ಬರೆಸ್ತಾ, ಅದಕ್ಕೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು ನನಗೆ. ಲಾಸ್ಟ್ ಇಯರ್ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ಅಂದರೆ ನನಗೆ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ನನ್ನ ಹತ್ರ ಬಂದು ಈ ಥರ ಹಾಡು ಬರ್ಕೊಡಿ ಅಂತ ಕೇಳೋರು ಇರ್ತಲ್ಲ, ಅವ್ರಿಗೆ ತುಂಬ ಅಗತ್ಯ ಇದ್ದರೆ ಮಾತ್ರ ಸಾಹಿತಿಗಳ ಹತ್ರಕ್ಕೆ, ಕವಿಗಳ ಹತ್ರ ಬರ್ತಾರೆ. ಇದಿರಬೇಕಷ್ಟೇ ಅವ್ರಿಗೆ ಬರೆಯೋರು ಇರ್ತಾರೆ. ಈ ಚಿತ್ರಕ್ಕೆ ನಮ್ಮ ಕುಮಾರ್ ಅವರು ಬಂದು ನೀವು ನಮ್ಮ ಚಿತ್ರಕ್ಕೆ ಹಾಡು ಬರ್ಕೊಡ್ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ, ನಾನು ಸಾಮಾನ್ಯವಾಗಿ ಹಾಡು ಬರ್ಕೊಡ್ತೀನಿ, ಅದಕ್ಕೆ ಟ್ಯೂನ್ ಮಾಡಬೇಕು, ಟ್ಯೂನಿಗೆ ನಾನು ಹಾಡು ಬರೆಯೋದಿಲ್ಲ ಅಂತ ಹೇಳಿದೆ. ಆಯಿತು ಸರ್, ನೀವು ಬರ್ಕೊಡಿ, ಅದಕ್ಕೆ ಟ್ಯೂನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ನಮಸ್ಕಾರ. ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ನಮ್ಮ ಕುಮಾರ್ ಅವರು ಆಗ್ಲಿಂದ ಬಹಳ ರಾಜಕಾರಣಿಗಳ ಥರ ಮಾತಾಡ್ತಿದ್ದಾರೆ. ನನ್ನ ಲೆಫ್ಟ್ ಟು ರೈಟು ಅಂತಿದ್ದಾರೆ. ನಾನು ಏನು ಹಿಂಗೆ ಚೇಂಜ್ ಆಗೋಗಿದ್ದಾರೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಈಗ ಅವ್ರ ಕುಲಬಾಂಧವರೇ CM ಆಗ್ತಾ ಇದ್ದಾರೆ, DK ಶಿವಕುಮಾರ್ ಅವರು. ಹಾಗಾಗಿ ಅವ್ರಿಗೆ ಬಲ ಬಂದಿದೆ, ಅವ್ರನ್ನ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಂತ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ನೋದಾದ್ರೆ, ಹೆಚ್ಚು ನಾನು ಮಕ್ಕಳ ಚಿತ್ರಗಳಲ್ಲಿ ಅಭಿನಯಿಸ್ತಾ ಬಂದೆ. ಇವರ 2ನೇ ಚಿತ್ರ ಮಂಕುತಿಮ್ಮನ ಕಗ್ಗ ಮಾಡಬೇಕಾದ್ರೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರು. ಆವಾಗ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಈ ಥರದ ಸಿನಿಮಾಗಳೆಲ್ಲ ನಾನು ಆ್ಯಕ್ಟ್ ಮಾಡಬೇಕು, ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತ ಅಂದೆ. ಅದಾಗಿದ್ದ ನೆಕ್ಸ್ಟ್ ಪ್ರಾಜೆಕ್ಟಲ್ಲೇ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅದಕ್ಕೆ ಧನ್ಯವಾದ.
ಅದಕ್ಕೆ ಸೂತ್ರಧಾರಿ ಮಾಧವಾನಂದ ಅಂತ ಹೇಳಿ ಅಲ್ಲಮ್ಮ ಪ್ರಭು ಬಗ್ಗೆ ಸಿನಿಮಾ ಮಾಡಿದ್ರು. ಸೊ ಹಾಗಾಗಿ ನಮಗೆ ಕುಮಾರ್ ಅವರು ಬೆನಕಾಯಿಂದ ಪರಿಚಯ. ಹಾಗೆ ನೋಡಕ್ ಹೋದ್ರೆ ಈ ಸ್ಟೇಜಲ್ಲಿ ಸುಂದರರಾಜ್ ಅಂಕಲ್ಲು, ನಾನು, ಆಮೇಲೆ ರಾಮಕೃಷ್ಣ ಸರ್, ಇವ್ರು ಎಲ್ಲರೂ ಕೂಡ ಬೆನಕಾ ಪ್ರಾಡಕ್ಟ್. ಸೊ ಅದೊಂದು ಖುಷಿ ಆಯ್ತು. ಅವ್ರು ಎಷ್ಟೋ ಸಿನಿಮಾಗಳಲ್ಲಿ ನನಗೆ ಮೇಕಪ್ ಮಾಡಿದ್ರು, ಆದರೆ ಒಟ್ಟಿಗೆ ಅವರ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಹಾಗೆ ಇನ್ನೊಂದು ಖುಷಿ ಏನು ಅಂತಂದ್ರೆ ಇದೊಂದು ಹೊಸ ತಂಡ. ಹೆಚ್ಚಾಗಿ ಕೆಲವು ಸಲ ನಾವೇನಾಗುತ್ತೆ, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಮಾಡ್ಬೇಕಾದ್ರೆ ಅವ್ರು ಕೊಟ್ಟಿದ್ದ ಡೈಲಾಗು, ಅವ್ರು ಹೇಳಿದ ಶಾರ್ಟು ಇದೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಗೆಲ್ಲ ಒಂದ್ ಕಡೆ ನಮ್ದು ಏನಾದ್ರು ಇರ್ಲಿ ಅಂತ ಹೇಳೋದಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಹಾಗಾಗಿ ಅದೊಂದು ಖುಷಿ ಆಯ್ತು. ಬಟ್ ಹೊಸ ನಿರ್ದೇಶಕರು, ಹೊಸ ತಂಡ ಬಹಳ ಚೆನ್ನಾಗಿ ಮಾಡಿದ್ರು. ಆಮೇಲೆ ನನಗೆ ಮಾಧ್ಯಮ ಮಿತ್ರ ಆಗ್ಲೇ ಕೇಳ್ತಾ ಇದ್ರು ಕುಮಾರ್ ಅವ್ರಿಗೆ ನಿಮ್ಗೇನು ತೊಂದರೆ ಆಗಲ್ವಾ ಅಂತ. ಬಟ್ ನನಗೆ ಡ್ರಾಮಾ ಜೂನಿಯರ್ಸ್ ಅನ್ನೋ ಒಂದು ರಿಯಾಲಿಟಿ ಶೋ ಝೀನಲ್ಲಿ ಮಾಡ್ಬೇಕಾದ್ರೆ ಇಲ್ಲಿ ನಾನು ಏನ್ ಪಾತ್ರ ಮಾಡಿದ್ನೋ ಅದೇ ಪಾತ್ರ ಅಲ್ಲಿ ಮಾಡ್ತಿದ್ದೆ, ಮೆಂಟರ್ ಆಗಿ. ಅಂದ್ರೆ ನಾವು ಮಾಡದಂತ ಆಗ ಅಂದ್ರೆ ಮಕ್ಕಳ ಚಿತ್ರಗಳಿಗೂ ಈಗ ಸೋಷಿಯಲ್ ಮೀಡಿಯಾ ಅಥವಾ ಈ ರಿಯಾಲಿಟಿ ಶೋಸ್ ಇವೆಲ್ಲ ಬಂದ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳನ್ನ ಒಂದು ಪ್ರಾಡಕ್ಟ್ ಆಗಿ ಬೆಳೆಸ್ತಾ ಇದ್ದಾರೆ. ಅಂದ್ರೆ ಪ್ರಾಮಿಸಿಂಗ್, ಪರ್ಫಾರ್ಮಿಂಗ್, ಈ ಪಿ ಎಲ್ಲ ಬಿಟ್ಬಿಟ್ಟು ಬೇರೆ ಪಿ ಕಡೆ ಹೋಗ್ತಾ ಇದ್ದಾರೆ, ಪ್ರಾಡಕ್ಟ್ ಆಗಿ ಬೆಳೆಸ್ತಾ ಇದ್ದಾರೆ. ನಾ ಅಲ್ಲಿ ಬಂದಾಗ ನೋಡ್ತಿದ್ವಲ್ಲ, ಮಕ್ಳುಗಳು ಎಲ್ಲೆಲ್ಲಿಂದಾನು ಬರ್ತಿದ್ರು. ಅಂದ್ರೆ ಬಡ ಕುಟುಂಬದಿಂದ ಅಥವಾ ಹಣಕಾಸು ಚೆನ್ನಾಗಿರುವಂತವ್ರು ಎಲ್ಲರೂ ಬರ್ತಿದ್ರು. ಇಲ್ಲಿಗೆ ಬರೋವರೆಗೂ ಒಂಥರ ಇರ್ತಿದ್ರು, ಬಂದ ಮೇಲೆ ಕೆಲವರು ಚೇಂಜ್ ಆಗಿ ಹೋಗ್ತಾ ಇದ್ರು. ಆ ಥರದ ಸಣ್ಣ ಪುಟ್ಟ ಉದಾಹರಣೆ ಅಂದ್ರೆ, ಫಸ್ಟ್ ಅವರೆಲ್ಲ ಕೆಂಪಸ್ ಅಲ್ಲಿ ಬರೋರು, ಆಮೇಲೆ ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಅಂದ್ರೆ ನನ್ನ ಮಗುಗೆ ವಾಂತಿ ಬರುತ್ತೆ, ಒಂದು ಇನೋವಾ ಕಾರ್ ಕಳ್ಸಿದ್ರೆ ಮಾತ್ರ ಬರ್ತೀವಿ ಅನ್ನೋರು. ಆದ್ರೆ ಇದು ತಪ್ಪು ಸರಿ ಅಂತ ನಾವು ಹೇಳೋದಕ್ಕೂ ಆಗಲ್ಲ. ಅವಕಾಶ ಸಿಕ್ಕಾಗ ಯಾಕೆ ನಾವು ಅದನ್ನ ಬಳಸ್ಕೋಬಾರ್ದು ಅನ್ನೋದಿರುತ್ತೆ. ಆದ್ರೆ ಇದೆಲ್ಲದರ ಜೊತೆಗೆ ಈ ಸಿನಿಮಾದಲ್ಲಿ ಹೇಳಕ್ ಹೊರಟಿದಾರಲ್ಲ, ಆ ಮಗುವಿನಲ್ಲಿ ಏನು ನಿಜವಾದ ಅದೊಂದು ಏನು ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅದರಲ್ಲಿ ಆ ಮಗುನ ಬೆಳೆಯೋದಕ್ಕೆ ಬಿಡಿ ಅಂತ ಹೇಳಕ್ ಹೊರಟಿರೋದು. ಆ ಕತೆ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ. ಸೊ ಸ್ವೀಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನನಗೆ ಡೈರೆಕ್ಟರ್ಸ್ ಅವರು ಫಸ್ಟ್ ಹೋದಾಗ ನನಗೆ ನಾರ್ಮಲಿ ಇದ್ದೆ. ದೆನ್ ಅದಾದಮೇಲೆ ಡೈರೆಕ್ಟರ್ಸ್ ನನ್ನ ಜೊತೆ ಫ್ರೆಂಡ್ ಆದರು. ಅದಾದಮೇಲೆ ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ವಿ. ಶೂಟ್ಸ್ ಎಲ್ಲ ಕಟ್ಟಾದ್ಮೇಲೆ ಲಂಚ್ ಬ್ರೇಕು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋರು. ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ವಿ. ಇಟ್ ವಾಸ್ ಲೈಕ್ ನಾಟ್ ಶೂಟಿಂಗ್, ಅಂದರೆ ಮನೇಲಿ ಫ್ರೆಂಡ್ಸು, ಹೊರಗಡೆ ಫ್ರೆಂಡ್ಸ್ ಇರ್ತಾರಲ್ಲ, ಹಾಗಿತ್ತು. ಸೊ ಆ್ಯಂಡ್ ಸರ್ ನಂಗೆ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಸರಿಗೆ ಒಂದು ಮೂವಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸರ್ ಪ್ಲೀಸ್ ಸಾಂಗ್ ಕೊಡಿ ಅಂತ. ಸೊ ಅದಕ್ಕೆ ಸರ್ ಒಂದು ಸಾಂಗ್ ಕ್ರಿಯೇಟ್ ಮಾಡಿದ್ರು. ಸೊ ಅವಾಗಲೆಲ್ಲ ದೆನ್ ಒನ್ ಡೇ ಏನಾಯ್ತಂದ್ರೆ, ಊಟ ಮುಗಿಸ್ಕೊಂಡು ಸರಿಗೆ ಹೇಳಿದೆ ಕಾಂಚನಗಂಗಾ ಅಂತ ಒಂದು ಶೂಟಿಂಗ್ ಸ್ಪಾಟ್ ಇದೆ ಸರ್, ಅಲ್ಲಿಗೆ ಹೋಗೋಣ ಅಂತ. ಅಂದರೆ ಸುತ್ತಾಡೋ ಟೈಮಲ್ಲಿ ಆವಾಗ ಸರು ಕಾಂಚನಗಂಗಾ ನಂಗೆ ಭಯ ಆಗುತ್ತೆ ದೆವ್ವ ಹಾಕೊಂಡ್ರೆ ಅಂತ ಹೇಳಿದ್ರು. ಹಾಗಾದ್ರೆ ದೆವ್ವ ಸಾಂಗ್ಸ್ ಎಲ್ಲ ನೀವು ಮಾಡ್ತೀರಾ ಅಂತ ಹೇಳಿದ್ದೆ. ಸೊ ಮೂವಿಯಲ್ಲಿ ಸರು ಎವ್ರಿ ಒನ್ ನನಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನಾನು ಸಿನಿಮಾಗೂ ನನಗೂ ತುಂಬ ದೂರ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಇದು ಪ್ರಪಂಚಕ್ಕೆ ನನಗೆ ಅಷ್ಟೊಂದು ಇದಿರಲಿಲ್ಲ. ನಾನು ಇಲ್ಲಿ ಬಂದು ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಯಾವತ್ತೂ ಕನಸು ಕಂಡಿರಲಿಲ್ಲ. ಆದರೆ ನನಗೆ ಲಕ್ಷ್ಮಣ್ ರಾವ್ ಅವರನ್ನ ಒಂದು ಯಾವುದೋ ಫಂಕ್ಷನಲ್ಲಿ ಮೀಟ್ ಮಾಡಿದಾಗ ನಾನು ಮರಗಳ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಎಂಥ ಈಗ ಪಾಸಿಟಿವ್ ಮರಗಳು, ನೆಗೆಟಿವ್ ಮರಗಳು, ಈಗ ತುಂಬ ನೆಗೆಟಿವ್ ಮರಗಳು ಹಾಕ್ತಾ ಇದ್ದಾರೆ, ಇಲ್ಲಿ ಪರಿಸರ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಕೋನಕರ್ಪಸ್ ಅನ್ನೋದಂತೂ ಒಂದು ತುಂಬ ವಿಷಕಾರಿ ಮರ, ಅದನ್ನು ಎಂಟೈರ್ ಬ್ಯಾಂಗ್ಳೂರಿನಲ್ಲಿ ತಲೆ ಕೆಟ್ಟಿ ಎಲ್ಲ ಹಾಕ್ತಾ ಇದ್ದಾರೆ. ನಾ ಹೇಳಿದು ಜನಗಳಿಗೆ ಅಷ್ಟು ಇಗ್ನೋರೆನ್ಸು, ಜನಗಳು ಅದನ್ನು ಹಾಕಿ ಅದರಿಂದ ಎಷ್ಟು ಹಾನಿ ಆಗುತ್ತೆ ಇದಕ್ಕೆ ಅಂದರೆ ಪರಿಸರಕ್ಕೆ, ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ, ಅದು ಹಾನಿಕಾರಕ ಪ್ರಭಾವ. ಈಗ ಆಸ್ಮಾ ಇಲ್ಲದವ್ರಿಗೆಲ್ಲ ಆಸ್ಮಾ ಬಂದ್ಬಿಡುತ್ತೆ. ನೀವು ನೋಡಿ, ಒಂದು ಲಕ್ಷಾಂತರ ಮರಗಳು ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಒಂದು
10 ವರ್ಷದಿಂದ ಅದ್ರ ಹಿಂದೆ ಬಿದ್ದು ಫೈಟ್ ಮಾಡ್ತಾ ಇದ್ದೆ. ಕಡೆಗೆ ಸುಪ್ರೀಂ ಕೋರ್ಟ್ ಬ್ರಾಟ್ ಆರ್ಡರ್ ಅದನ್ನ ಚಾಪ್ ಮಾಡಬೇಕು ಅಂತ. ಅದು ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ 28,000 ಮರ ಚಾಪ್ ಮಾಡಬೇಕು ಅಂತ ಬಂತು. ಆದರೆ ನನ್ನ ಲೆಕ್ಕದ ಪ್ರಕಾರ ಲಕ್ಷಾಂತರ ಮರ ಆಲ್ರೆಡಿ ಬೆಳ್ಕೊಂಡ್ಬಿಟ್ಟಿದೆ. ನೀವೆಲ್ಲ ಅದ್ರ ಪಕ್ಕನೇ ಓಡಾಡ್ತಿರ್ತೀರಾ, ಪಾಪ ನಿಮ್ಗಳಿಗೆ ಗೊತ್ತಿರಲ್ಲ ಅದೆಷ್ಟು ದುಷ್ಪರಿಣಾಮ ಬೀರ್ತಿದೆ ಅಂತ. ನಾ ಇದನ್ನ ಆದಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಮೇಲೆ ಏರ್ಪೋರ್ಟ್ MD ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ, ಹರಿಮಲಾರ್ ಅವ್ರಿಗೆ ಹೇಳ್ಬಿಟ್ಟು ನಾ ಹೇಳಿದೆ, ನೀವು ಇಲ್ಲ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ನೀವು ಇವಾಗ ಇದನ್ನು ನಾಳೆ ನೀವು ದಿನ ಆದಷ್ಟು ಬೇಗ ನಿಮ್ಮ ಏರ್ಪೋರ್ಟ್ ಟರ್ಮಿನಲ್ 1 ಟರ್ಮಿನಲ್ 2ನಲ್ಲಿ ಇರೋದನ್ನು ಚಾಪ್ ಮಾಡಿಸಿ ಅಂತ. ನಾ ಹೇಳಿದ ಮಾರನೇ ದಿನವೇ ಅವ್ರು ಅಷ್ಟು ತೆಗೆಸಿದ್ರು ಅಲ್ಲಿಂದ. ಆಮೇಲೆ ಅನ್ಫಾರ್ಚುನೇಟ್ ಥಿಂಗ್ ಅಂದರೆ ಬರೀ ಕೋನೋಕಾರ್ಪಸ್ ಅಲ್ಲ, ಸ್ಪೆಥೋಡಿಯಾ, ತಬೂಬಿಯಾ ರೋಸಿಯಾ, ಎಷ್ಟು ಮರಗಳು ಹಾನಿಕರ, ನಮ್ಮ ಬಯೋಡೈವರ್ಸಿಟಿ ಹಾಳು ಮಾಡೋ ಮರಗಳು. ಈ ವಿಷಯನ ನಾನು ಲಕ್ಷ್ಮಣರಾವ್ ಹತ್ರ ಹೇಳಿದೆ ಅವತ್ತು. ಅವ್ರಿಗೆ ಅದು ಮನಸ್ಸೊಳಗಡೆ ಇಟ್ಕೊಂಡಿದ್ದಾರೆ. ಆಮೇಲೆ ಒಂದಿನ ಅವರಿಂದ ನಂಗೆ ಕಾಲ್ ಬಂತು, ನೀವು ಒಂದು ಪರಿಸರವಾದಿಯಾಗಿ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಅದು ಇದು ತುಂಬ ನನಗೆ ಇದನ್ನು ಅವೇರ್ನೆಸ್ ತರಬೇಕು, ಪರಿಸರದ ಬಗ್ಗೆ ಅವೇರ್ನೆಸ್ ತರಬೇಕು. ಎಲ್ಲ ಕಡೆ ನಾನು ಹೋಗ್ತೀನಿ. ಈಗ ಹಾರ್ವರ್ಡ್ಗೆ ಹೋಗಿದ್ದೆ ಲಾಸ್ಟ್ ಮಂತು, ಹಾರ್ವರ್ಡಲ್ಲಿ ಲೆಕ್ಚರ್ ಕೊಟ್ಟೆ. ಆಮೇಲೆ ಕೆಲಾಗ್ ಯೂನಿವರ್ಸಿಟಿ, ಪ್ರಿನ್ಸ್ಟನ್ ಯೂನಿವರ್ಸಿಟಿ. ನೆನ್ನೆ ನಾನು ಅಮೆರಿಕಾಯಿಂದ ಬಂದಿದ್ದೀನಿ, ಇನ್ನೂ ಜೆಟ್ಲಾಗಿಂದ ಹೊರಗೆ ಬಂದಿಲ್ಲ. ಆದರೂ ಕುಮಾರ್ ಅವರು ಹೇಳಿದ ತಕ್ಷಣ 2-3 ಸತಿ ನಾನು ಇವ್ರಿಗೆಲ್ಲ ಹೇಳಿದೆ, ತುಂಬ ನಿದ್ದೆ ಬರ್ತಿದೆ ಕಣೋ, ಹೋಗೋದು ಬೇಡೋ ಯೋಚನೆ ಮಾಡ್ತಿದ್ದೀನಿ ಅಂತ. ಆಮೇಲೆ ಕುಮಾರ್ ಅವ್ರ ಮುಖ ಜ್ಞಾಪಕ ಬಂತು ನನಗೆ. ಆಮೇಲೆ ಆಯುರ್ ಅವ್ರ ಮುಖ ಜ್ಞಾಪಕ ಬಂತು. ಅವ್ರು ಎಷ್ಟು ಕಷ್ಟಪಟ್ಟು ಅದನ್ನು ಇದನ್ನು ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಸಿಹಿ ಮುಖನೂ ಜ್ಞಾಪಕ ಬಂತು. ತಕ್ಷಣ ಇಲ್ಲ, ನಾವು ಹೋಗ್ಬೇಕಿದ್ದಕ್ಕೆ ನನಗೆ ಇವತ್ತೊಂಚೂರು ತೊಂದರೆ ಆದರೂ ಪರವಾಗಿಲ್ಲ ಅಂತ ಬಂದೆ. ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಏನಂತ ಹೇಳಿದ್ರೆ, ಪರಿಸರವಾದಿ ನನ್ನನ್ನೇ ಪರಿಸರವಾದಿಯಾಗಿ ತೋರಿಸಿದ್ದಾರೆ. ಸೊ ದಟ್ ಈಸ್ ರಿಯಾಲಿಟಿ. ಆ್ಯಕ್ಚುಲಿ ದಟ್ ಈಸ್ ರಿಯಲಿ. ನಾನು ಅದನ್ನು ಆ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಆಲದ ಮರದ ಬಗ್ಗೆ, ಅರಳಿ ಮರದ ಬಗ್ಗೆ ನಮ್ಮ ಇವಳಿಗೆ ರೀತುಗೆ ಸಿಕ್ಕಾಪಟ್ಟೆ ಜ್ಞಾನ ಕೊಟ್ಟಿದ್ದೀನಿ ಅಲ್ವಾ ರೀತು? ಅಂದರೆ ಅವಳಿಗೆ ಹೇಳ್ಕೊಟ್ಟೆ. ಆಮೇಲೆ ಇದ್ರದ್ದು ಥೀಮ್ ಎಷ್ಟು ಚೆನ್ನಾಗಿದೆ ಅಂದರೆ, ಐ ಫೆಲ್ ಇನ್ ಲವ್ ವಿತ್ ದಿಸ್ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳೇ ಉದಾಹರಣೆ. ಯಾಕೆಂದರೆ ನನ್ನ ಮಕ್ಕಳಿಗೆ ಮ್ಯಾಥಮೆಟಿಕ್ಸಲ್ಲಿ, ಸೈನ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಕನಸು ಏನಂದರೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ, ಡಾಕ್ಟರ್ ಆಗಬೇಕು ಅಂತ. ಅವನನ್ನು ಆ್ಯಕ್ಚುಲಿ ನನಗೆ ನೀವು ನಂಬ್ತಿರೋ ಅವ್ರಿಗೆ ಮ್ಯಾಥಮೆಟಿಕ್ಸಲ್ಲಿ, ಸೈನ್ಸಲ್ಲಿ ಇವ್ರಿಗೊಂಚೂರು ಇಷ್ಟ ಇರಲಿಲ್ಲ. ಕಡೆಗೆ ನಾನು ಬೇಸಿಗೆ ಕರ್ಕೊಂಡು ಹೋಗಿ, ಬೇಸಲ್ಲಿ ಅವ್ರು IIT ಟ್ರೈನ್ ಮಾಡ್ತಾರೆ. ಅವ್ನು PUCನಲ್ಲಿ ಇದಾದಾಗ ಬೇಸಿಗೆ ಕರ್ಕೊಂಡೋಗಿ ನನ್ನ ಮಗನ IIT ಮಾಡಿಸ್ಬೇಕು ಅಂತ. ಆವಾಗ ಬೇಸಲ್ಲಿ ವಿಶೇಷಪ್ಪ ಬುಕ್ ಎಲ್ಲ ತೊಗೊಂಡ್ಬಂದೆ ಅವತ್ತಿನ ದಿನ. ಆಮೇಲೆ ಒಂದಿನ ನಾಗರಾಜ್ ಅವರು ಬೇಸ್ ಓನರ್ ಇದ್ದಾರಲ್ಲ, ಅವ್ರು ಕರೆದ್ಬಿಟ್ಟು ಹೇಳಿದ್ರು, ನೀವು ಯಾಕೆ ಈ ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮ ಮಗನಿಗೆ ಈ ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಈ ಪಿಕ್ಚರ್ನ ಸ್ಟೋರಿ ಆಮೇಲೆ ನನ್ನ ಜೀವನದ ಸ್ಟೋರಿ ಎರಡು ಬಹಳ ಹೊಂದಾಣಿಕೆ ಆಗ್ತಾ ಇದೆ. ಇದನ್ನು ನಿಜವಾದ ಸ್ಟೋರಿ ಇದು. ಆ್ಯಕ್ಚುಲಿ ಇವ್ರು ತಂದಿದಾರಲ್ಲ, ಅದು ನನಗೆ ಕಡೆಗಳಿಗೆನಲ್ಲಿ ಅವರು ನನಗೆ ಸಿಕ್ಕರು. ಯಾಕೆಂದರೆ ಕಡೆಗೆ ಒಂದು ಏನೋ ಇದೆ. ಆವಾಗ ಬಂದಿರುವಂತಹ ಗಣ್ಯರಿಗೆ, ಹಿರಿಯ ಕಲಾವಿದರಿಗೆ ನಮಸ್ಕಾರ. ನನ್ನ ಮಗಳೇ ಸೂಪರ್ ಸ್ಟಾರ್ ಅಂದಿದ ತಕ್ಷಣ ನನ್ನ ನೆನಪಾಗೋದು ನನ್ನಮ್ಮ. ಯಾಕಂದರೆ ನನ್ನಮ್ಮ ಯಾವಾಗೋ ಹೇಳ್ತಾ ಇರ್ತಾರೆ, ಎಲ್ಲ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ನನ್ನ ಮಗಳು ಸೂಪರ್ ಸ್ಟಾರ್, ನನ್ನ ಮಗ ಸೂಪರ್ ಸ್ಟಾರ್ ಆಗ್ತಾರೆ ಅಂತ. ಬಹುಶಃ ಅವರೆಲ್ಲ ಹಂಗಂತ ಇರೋದಕ್ಕೇನೆ ನಾವೆಲ್ಲ ಈ ಮಟ್ಟಕ್ಕೆ ಈ ವೇದಿಕೆ ಮೇಲೆ ಇರುವಂತಹ ಅವಕಾಶ ಸಿಕ್ಕಿದೆ ಅನಿಸುತ್ತೆ. ಇದರಲ್ಲಿ ನನ್ನ ಪಾತ್ರ, ನನ್ನ ಮಗಳನ್ನು ಸೂಪರ್ ಸ್ಟಾರ್ ಆಗಿ ಮಾಡಬೇಕು, ಫೇಮಸ್ ಮಾಡಬೇಕು ಅಂತ ಸ್ವಲ್ಪ ಒತ್ತಡ ಕೊಡುವಂತಹ ತಾಯಿಯ ಪಾತ್ರ ಮಾಡಿದ್ದೀನಿ. ಹೇಗಾಗಿದೆ ಅಂದರೆ, ಹಿಂದೆ ಎಲ್ಲ ಮಕ್ಕಳು ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಸಾಕು, ಅವ್ರ ಭವಿಷ್ಯ ಹೆಂಗೋ ಚೆನ್ನಾಗಿರುತ್ತೆ ಅಂತ ಇದ್ರು. ಬಟ್ ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನನ್ನ ಮಗಳು ಫೇಮಸ್ ಆಗಬೇಕು, ನನ್ನ ಮಕ್ಕಳು ಫೇಮಸ್, ಎಲ್ಲರೂ ಕಂಡುಹಿಡಿಬೇಕು, ಎಲ್ಲ ಕಡೆ ಕಾಣಿಸ್ಕೋಬೇಕು ಅನ್ನೋ ಆಸೆ ಎಲ್ಲ ಪೇರೆಂಟ್ಸ್ಗೂ ಇದೆ. ಅದು ತಪ್ಪೇನಿಲ್ಲ. ಆದರೆ ಅವ್ರಿಗೆ ಏನು ಇಷ್ಟ ಇದೆ ಅಂತ ತಿಳ್ಕೊಂಡು ಅದ್ರ ಮೂಲಕ ಅದ್ರ ಥರನೇ ಹೋದರೆ ಅವರಿಗೂ ಒಳ್ಳೆಯದು, ಮಕ್ಕಳ ಬಾಲ್ಯನ ಕಸ್ಕೊಳ್ಬಾರ್ದು. ಒಳ್ಳೆ ಎಜುಕೇಷನ್ ಮುಖ್ಯ, ಅದಾದಮೇಲೆ ಫೇಮಸ್ ಎಲ್ಲ ಅದು ನೆಕ್ಸ್ಟ್ ಬರುತ್ತೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇದೆ ಸಿನಿಮಾದಲ್ಲಿ. ನಮ್ಮ ಆಯು ಸರ್ ಅವರ ಮೊದಲನೇ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಒಳ್ಳೆಯದಾಗಲಿ. ಹಾಗೆ ನಮ್ಮ ಕುಮಾರ್ ಸರ್ ಬಹಳಷ್ಟು ಜನಕ್ಕೆ ಬಣ್ಣ ಹಚ್ಚಿದ್ದಾರೆ, ಜೀವನ ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ನೂ ದೊಡ್ಡ ಮಟ್ಟದ ಸಿನಿಮಾ ಮಾಡುವಷ್ಟು ಆದಾಯ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಎಲ್ಲ ಈಗ ಆಲ್ರೆಡಿ ಎಲ್ಲರೂ ಮಾತಾಡೋದ್ರಿಂದ ನಾನು ಈ ಟೀಮ್ನಲ್ಲಿ ಒಂದೇ ಒಂದು ವಿಷಯ, ನನ್ನ ಗೆಳೆಯ ಕುಮಾರ್ ಒಬ್ಬ ಟೆಕ್ನಿಷಿಯನ್ನು ಚಿತ್ರರಂಗದಲ್ಲಿ ದುಡಿದು
ಅವರು ಟೆಕ್ನಿಷಿಯನ್ನಾಗೆ ಮರೆಯಾಗ್ಬಿಡ್ತಾರೆ. ಆದರೆ ನಾನು ನೋಡಿದ್ದೀನಿ ಪುಟ್ಟಣ್ಣ ಕಣಗಲ್ ಕಡೆ ದಿನಗಳು ಹೇಗಿತ್ತು, ಬೇರೆ ಬೇರೆ ಕಡೆ ದಿನಗಳು ಹೇಗಿತ್ತು ಅಂತ. ಆದರೆ ಒಂದು ಛಲವನ್ನು ಹಿಡ್ಕೊಂಡು ಒಬ್ಬ ಟೆಕ್ನಿಷಿಯನ್ ನಿರ್ಮಾಪಕನಾಗೋದಿದೆಯಲ್ಲ, ಹ್ಯಾಟ್ಸ್ ಆಫ್, ರಿಯಲಿ ಗುಡ್. ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಈ ಚಿತ್ರರಂಗ ಉಳಿಬೇಕಾದ್ರೆ ನಿರ್ಮಾಪಕರನ್ನ ನಾವು ಹೇಗೆ ಹೇಳ್ತೀವೋ ಹಾಗೆ ಸಾವಿರಾರು ಜನ ಟೆಕ್ನಿಷಿಯನ್ನು ಕನ್ನಡ ಚಿತ್ರವನ್ನು ನಂಬ್ಕೊಂಡು ಬೆಳೀತಾ ಇದ್ದಾರೆ. ನಾನು ಬಹಳ ಇಷ್ಟಪಟ್ಟಿದ್ದು ಈ ಒಂದು ಭಾಗದಲ್ಲಿ ಏನಪ್ಪ ಅಂದರೆ, ಅವಳೇ ನನ್ನ ಗೆಳತಿ ಅದಾದಮೇಲೆ ಒಂದು ಅದ್ಭುತವಾದ ಸಿನಿಮಾನ ಮಾಡ್ತಾನೆ ಅವನು, ಮಂಕುತಿಮ್ಮನ ಕಗ್ಗ ಅಂತ ಮಾಡ್ತಾನೆ. ನನಗೆ ಖುಷಿಯಾಗಿದ್ದೇನು ಅಂದರೆ, ಆ ಚಿತ್ರವನ್ನು ನಮ್ಮ ನಿರ್ದೇಶಕ ರವಿ ಅವರು ಮಾಡ್ತಾರೆ. ಆ ಚಿತ್ರದಲ್ಲಿ ರಾಮಕೃಷ್ಣ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಓಪನಿಂಗ್ ಮಾಡಬೇಕಾದ್ರೆ ಸಿನಿಮಾ ಇನ್ನೂ ಶುರುವಾಗಿರಲ್ಲ, ಬರೀ ಟೈಟ್ಲ್ ಇಟ್ಟಿರ್ತಾರೆ, ಆ ಕತೆ ಹೇಳ್ತಾರೆ, ಚಾಮುಂಡೇಶ್ವರಿ ಅದನ್ನು ನೋಡಿದೆ. ಇವತ್ತು ಅದಕ್ಕೂ ಮೀರಿದಂಥ ಒಂದು ಸಿನಿಮಾ ಬರ್ತಾ ಇದೆ. ಅಂದರೆ ನನ್ನ ಮಗಳೇ ಸೂಪರ್ ಸ್ಟಾರ್. ಯಾವಾಗಲೂ ನಾವೆಲ್ಲ ಜಯಮಾಲಾ ಮೇಡಮ್ ಆಗಲೇ ಹೇಳಿದ್ರು, ನಾವೆಲ್ಲ ಮಾಡೋದೆಲ್ಲ ನಮ್ಮ ಮಕ್ಕಳಿಗೆ. ಯಾಕೆಂದರೆ ಒಬ್ಬ ರಿಕ್ಷಾ ಪುಲ್ಲರು, ಒಬ್ಬ ತರಕಾರಿ ಮಾಡೋರು, ರಸ್ತೆಯಲ್ಲಿ ತರಕಾರಿ ಮಾಡೋರು, ಹೂವು ಮಾರೋರು, ಅವರೆಲ್ಲ ಸರ್ ನನ್ನ ಮಕ್ಕಳು ಮತ್ತೆ ಹೂವು ಮಾರಬೇಕು ಅಂತಿರಲ್ಲ. ನನ್ನ ಮಕ್ಕಳು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಏನಾಗ್ಬಿಡುತ್ತೆ, ಒಂದೊಂದು ಸಲ ಇವತ್ತಿರೋ ಪ್ರೆಷರ್ಗೆ ಈ ಥರದ್ದೊಂದು ಕಾರ್ಯಕ್ರಮಗಳೆಲ್ಲ ರಿಯಾಲಿಟಿ ಶೋ ಅಂತೆಲ್ಲ ಬರ್ತಾ ಇದೆ. ನಾವು ಮನೇಲಿ ನೋಡ್ತಾ ಇದ್ದೀವಿ ಆನ್ ಸ್ಕ್ರೀನಲ್ಲೆಲ್ಲ ಹೇಗಿರುತ್ತೆ ಅಂತ. ಮೊನ್ನೆ ಯಾವುದೋ ಒಂದು ಮೀಟಿಂಗ್ ಮಾಡಿದಾಗ ಸೆನ್ಸಾರ್ ಕೂತಾಗ ಹೇಳಿದ್ರು, ಹ್ಯಾಂಡಲ್ಲಿ ವರ್ಟಿಕಲ್ ಸಿನಿಮಾ ನಮ್ಮ ಕೈಯಲ್ಲಿ ಬಂದುಬಿಟ್ಟಿದೆ, ಹೊರಗಡೆ ನಾವು ಏನೇನೋ ರೆಸ್ಟ್ರಿಕ್ಷನ್ ಹಾಕ್ತೀವಿ, ಆದರೆ ಇವತ್ತು ಮನೆ ಒಳಗಡೆ ಆಗೋಂಥ ಏನು ರಿಯಾಲಿಟಿ ಶೋ ಇದೆಯಲ್ಲ, ಅದು ನಮ್ಮ ಮಕ್ಕಳ ಮನಸ್ಸನ್ನು ಚೇಂಜ್ ಮಾಡಿಬಿಡುತ್ತೆ. ಆಡಿದ್ದಾರೆ. ನನ್ನ ಮಗಳು ಸೂಪರ್ ಸ್ಟಾರ್ ಸಿನಿಮಾ ಯಶಸ್ವಿ ಆಗಲಿ. ಈ ವರ್ಷ ಸುಮಾರು ಸಿನಿಮಾಗಳು ಬಿಡುಗಡೆ ಆಗಿವೆ, ಬಂದೋಗಿವೆ. ಆದರೆ ಈ ಚಿತ್ರಮಂದಿರದಲ್ಲಿ ನಿಂತು ನಮ್ಮ ಕುಮಾರ್ ಅವ್ರಿಗೆ ಹೆಚ್ಚಿನ ಹಣ ಬರಲಿ ಅಂತ ನನ್ನ ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು. ವೇದಿಕೆಯಲ್ಲಿರ್ತಕ್ಕಂಥ ಸುರೇಶ್ ಚಿಕ್ಕಣ್ಣ ಅವರೇ, ಗೌರವಾನ್ವಿತ BR ಲಕ್ಷ್ಮಣರಾವ್ ಅವರೇ, ರೇವತಿ ಕಾಮತ್ರವರೇ, ಅತ್ಯಂತ ಸೊಗಸಾಗಿ ಮಾತಾಡ್ತೀರಿ. ಈ ನನ್ನ ಪಕ್ಕದಲ್ಲಿರ್ತಕ್ಕಂಥವರು ಇಲ್ಲಿ ನಿರ್ದೇಶಕರಾದಂಥ ಇವರವರೇ, ಸಂಗೀತ ನಿರ್ದೇಶಕರು, ಕಲಾವಿದರು, ಹೀರೋ, ಈ ಪಕ್ಕದಲ್ಲಿ ಹೀರೋ ಇದ್ದಾರೆ, ಆ ಪಕ್ಕದಲ್ಲಿ ಹೀರೋಯಿನ್ಸ್ ಇದ್ದಾರೆ, ಉದ್ದಕ್ಕೆ ಎಡಿಟರ್ಸ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಎಲ್ಲರಿಗೂ ನಮಸ್ಕರಿಸ್ತಾ, ನನ್ನ ಮುಂದೆ ರಾಮಕೃಷ್ಣ ಅವರಿದ್ದಾರೆ. ಯಾಕೆಂದರೆ ನನ್ನ ಅತ್ಯಂತ ಆತ್ಮೀಯರು ಮತ್ತು ನಮ್ಮನ್ನು ಅತ್ಯಂತ ಸುಂದರವಾಗಿ ಕಾಣಲಿಕ್ಕೆ ಕಷ್ಟಪಟ್ಟಂಥವರು. ಧನ್ಯವಾದ ಸರ್, ಕೃತಜ್ಞತೆ. ಹಾಗೂ ಮಕ್ಕಳ ಚಿತ್ರಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟಂತಹ ನಂಜುಂಡೇಗೌಡರಿದ್ದಾರೆ. ನಾನು ಮಕ್ಕಳ ಚಿತ್ರಕ್ಕೆ ನಿಜವಾಗ್ಲೂ ಈ ವೇದಿಕೆಯಲ್ಲಿ ತಾವಿಲ್ಲಿ ಕೂತಿರಬೇಕಾಗಿತ್ತು. ಯಾಕೆಂದರೆ ಮಕ್ಕಳ ಚಿತ್ರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರೋತ್ಸವನ ತಾವು ಆಚರಣೆ ಮಾಡುವಂಥ ಕಷ್ಟಗಳನ್ನೆಲ್ಲ ತಗೊಂಡಿದ್ದೀರ. ಹಾಗೆ ನಮ್ಮನ್ನು ಈ 53 ವರ್ಷದಿಂದ ಬೆಳೆಸಿದಂಥ ಮಾಧ್ಯಮದ ಮಿತ್ರರಿದ್ದಾರೆ, ಅನೇಕ ಗಣ್ಯರಿದ್ದಾರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಒಂದು ಮಾತನ್ನು ಮೊದಲೇ ಹೇಳ್ಬಿಡ್ತೀನಿ, ಎಲ್ಲಿ ಮರ್ತು ಬಿಡ್ತೀನೋ ಅಂತ. ದಯವಿಟ್ಟು ತಾವೆಲ್ಲರೂ ಸಿನಿಮಾ ಮಾಡೋರು ಒಂದು ನೆನಪಿಸ್ಕೋಬೇಕಾಗತ್ತೆ. ಮೊದಲು ನಮ್ಮ ಚಿತ್ರಗಳನ್ನು ಜನರಿಗೆ ಇದು ಬರ್ತಾ ಇದೆ, ನಾವು ಇಂಥ ಒಂದು ಸಾಧನೆಯನ್ನು ಮಾಡಿದ್ದೀವಿ, ನಮ್ಮ ಚಿತ್ರಗಳು ಇಂತಿಂಥ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ, ಈ ದಿನ ಬಿಡುಗಡೆ ಆಗ್ತಿದೆ ಅಂತ ಪೋಸ್ಟರ್ಸ್ಗಳೆತ್ತು. ಎಲ್ಲ ಪೋಸ್ಟರ್ಸ್ಗಳು ಹೊರಟು ಈವನ್ ಇವತ್ತು ಎಂಥ ಸಂಕಷ್ಟದಲ್ಲಿದ್ದೀವಿ ಅಂತಂದರೆ, ನಾಳೆ ಬೆಳಿಗ್ಗೆ 10 ಗಂಟೆಗೂ 11 ಗಂಟೆಗೂ ಪಿಕ್ಚರ್ ರಿಲೀಸ್ ಅಂತಂದರೆ, ಬೆಳಗ್ಗೆ 9 ಗಂಟೆಗೂ 10 ಗಂಟೆಗೂ ಪೋಸ್ಟರ್ ಅಂಟಿಸುವಂಥ ಕೆಲಸ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಮಟ್ಟಿಗೆ ಪ್ರತಿ ಒಬ್ಬ ಮನುಷ್ಯರು ಈ ಥರದ್ದು ಟೀಸರ್ ಮಾಡಿದಾಗ ಚಿತ್ರಮಂದಿರದಲ್ಲಿ ದಯವಿಟ್ಟು ಬಿಡುಗಡೆ ಮಾಡಿ. ಟೀಸರ್ನ ಬಿಡುಗಡೆ ಅಂತಂದರೆ ಚಿತ್ರಮಂದಿರದಲ್ಲಿ ಇದನ್ನು ಕೊಟ್ಬಿಡಿ. ನೀವು ಕೊಟ್ಬಿಟ್ಟು ದಯವಿಟ್ಟು ಇದನ್ನು, ಯಾಕೆಂದರೆ ನಮ್ಗೆ ಯಾವುದೇ ಪಬ್ಲಿಸಿಟಿ ಇಲ್ಲ,
ಆಮೇಲೆ ಟಿವಿನಲ್ಲಿ ತೋರಿಸ್ಲಿಕ್ಕೆ ನಮಗೆ ತುಂಬಾ ದುಬಾರಿ ಆಗುತ್ತೆ. ಅದಕ್ಕೆ ನೀವು ಥಿಯೇಟರ್ ಕೇಳಿದ್ರಲ್ಲ ಮೇಡಮ್, ಇದು ನಾವು ಮುಂಚೆ ಮಾತಾಡಿದಾಗ ಅವ್ರು ದುಡ್ಡು ಕೇಳ್ತಾರೆ. PVR ಐನಾಕ್ಸ್ ಆ ಥರ ಮಾಲ್ಗಳಿಗೆ ಹೋದ್ರೆ ನಿಮಗೆ ಮಾಲ್ಗಳಲ್ಲೂ ಸೇರ್ಸೋದಿಲ್ಲ. ಮಾಲ್ಗೆ ಹೋಗ್ಬೇಡಿ ಸರ್, ನಾನು ಸಿಂಗಲ್ ಥಿಯೇಟರ್ ಕೊಡಲ್ಲ ಮೇಡಮ್. ಇಂಡಿಪೆಂಡೆಂಟ್ ಸರ್, ನಾನೊಂದು ಸೆನ್ಸಾರ್ ಆಗಬೇಕು. ಮತ್ತೆ ಸಿಂಗಲ್ ಥಿಯೇಟರ್ಲು ಅಷ್ಟು ಈಸಿ ಸರ್, ಯಾವುದೇ ಸಿನಿಮಾ ಸೆನ್ಸಾರ್ ಆಗದೆ ಅದು ರಿಲೀಸ್ ಆಗ್ಲಿಕ್ಕೆ ಆಗಲ್ಲ. ಅಲ್ಲಲ್ಲ, ನೀವೆಲ್ಲ ಸೆನ್ಸಾರ್ ಮಾಡಿಕೊಟ್ರು ಸಹ ಸಿಂಗಲ್ ಥಿಯೇಟರ್ಲು ಸಹ ಅಷ್ಟು ಈಸಿ. ಸರಿ, ಇದು ನಮ್ಮ ಈಸಿನಲ್ಲಿ ಮೊನ್ನೆ ತಾನೇ ನಮ್ಮ ಇದು ಪ್ರದರ್ಶಕರ ವಲಯದ ಅಧ್ಯಕ್ಷರು KV ಚಂದ್ರಶೇಖರ್ ಅವರು ಈ ಮಾತನ್ನ ಹೇಳಿದ್ರು. ಟೀಸರ್ಗಳೆಲ್ಲ ಒಂದು ವೇಳೆ ಚಿತ್ರಮಂದಿರದಲ್ಲಿ ಆದ್ರೆ ಒಳ್ಳೇದಾಗತ್ತೆ. ನನಗೇನನ್ಸುತ್ತೆ ಅಂದ್ರೆ, ಇಂಥ ಮಕ್ಕಳ ಚಿತ್ರ, ಸ್ಪೆಷಲ್ ಚಿತ್ರಗಳು, ಮಕ್ಕಳ ಚಿತ್ರ ಅಂತಲ್ಲ, ಇಂಥ ಕತೆ. ಯಾಕಂದ್ರೆ ನಾನು 3 ಹಾಡನ್ನು ನೋಡಿದಾಗ ನನಗನ್ಸಿದ್ದು ಇದು ಒಂದು ಮನ ಮುಟ್ಟುವಂತಹ ನೈಜ ಕತೆ ಅಂತ ನಾನು ಹೇಳಲಾರೆ, ಆದರೆ ನಿಜಕ್ಕೂ ನಡೆಯುವಂಥ ಕತೆ, ನಮ್ಮ ಕಣ್ಮುಂದೆನೇ ನಡೆಯುವಂಥ ಕತೆ. ಬರೀ ನಾವು ಗೆಲ್ಲೋರು ಹಿಂದೆ ಹೋಗ್ತೀವಿ, ಒಂದು ಚಪ್ಪಾಳೆ ಹೊಡಿತೀವಿ, ನಂತರ ಚಪ್ಪಾಳೆ ನಂತರ ಏನಾಗುತ್ತೆ ಅಂತ ಯಾರೂ ಕೂಡ ಆಲೋಚನೆ ಮಾಡಲ್ಲ. ಆದರೆ ಅಷ್ಟೊಂದು ಮಕ್ಕಳು ಪಾರ್ಟಿಸಿಪೇಟ್ ಮಾಡುವಾಗ ಮಕ್ಕಳಲ್ಲಿ ತಾಯಿ ತಂದೆ ಕೆಲವು ಆಸೆ ಆಮಿಷಗಳನ್ನ ಹೆಚ್ಚು ಒತ್ತಡ ತರ್ತಾರೆ ಅನ್ನೋದು ಕಣ್ಣಿಗೆ ಕಾಣುತ್ತೆ, ಕೇಳಿದ್ದೀವಿ. ಬಟ್ ನಾನೊಂದು ಹೇಳ್ತೀನಿ, ಒತ್ತಡ ಇದ್ದಲ್ಲೇನೆ ಪ್ರತಿಭೆಗಳು ಅರಳೋದು ಅಂತ ನನ್ನ ಅನಿಸಿಕೆ. ಎಷ್ಟು ಒತ್ತಡ ಇರುತ್ತೋ ಅಷ್ಟು ಒತ್ತಡದಲ್ಲಿ ಮಕ್ಕಳುಗಳು ಹೆಚ್ಚೆಚ್ಚು ಅನುಭವವನ್ನು ಪಡ್ಕೊಳ್ತವೆ, ಛಲ ಬರುತ್ತೆ, ಛಲದ ಮುಖಾಂತರ ಗೆಲುವನ್ನ ಸಾಧಿಸಕ್ಕೆ ಹೊರಡ್ತಾರೆ ಅಂತ ನಾನು ಅಂದ್ಕೊಂಡಿರೋದು. ಆ ಥರದ ಮಕ್ಕಳುಗಳು ಕೂಡ ನಮ್ಮಲ್ಲಿ ಇದ್ದಾರೆ, ಇರಬೇಕು. ಯಾಕೆಂದ್ರೆ ಪೈಪೋಟಿ ಇಲ್ಲದೆ ಇದ್ರೆ ಲೈಫೇ ಇಲ್ಲ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಪೈಪೋಟಿನೇ. ಇವತ್ತು ಎಷ್ಟು 1 ವರ್ಷ ಮಕ್ಕಳೇನಾದ್ರೂ ಫೇಲ್ ಆದ್ರೆ ಮತ್ತೆ ಅವ್ರ ಜೊತೆಯಲ್ಲಿ ಹೋದಂಥ ಮಕ್ಕಳನ್ನ ಇವರು ಹಿಡಿಯಕ್ಕೆ ಸಾಧ್ಯವಿಲ್ಲ, ಆ ಮುಂದಕ್ಕೆ ಹೊರಟೋಗ್ಬಿಟ್ಟಿರ್ತಾರೆ. ಇದನ್ನ ನಾವು ಮಕ್ಕಳಲ್ಲಿ ಬಿತ್ತಬೇಕಾಗತ್ತೆ. ಯಾಕಂದ್ರೆ ಸತ್ಯಾಂಶಗಳನ್ನ ಬಿತ್ತಿರ್ಲಿಲ್ಲ ಅಂದ್ರೆ ಖಂಡಿತ ಸಾಧ್ಯವಿಲ್ಲ. ಆದ್ರೆ ಈ ಕಥೆಯನ್ನು ನೋಡುವ